ನಮಸ್ಕಾರ ವೀಕ್ಷಕರೇ, ಪಿಎಂ ಕಿಸಾನ್ ಯೋಜನೆಯ 21ನೇ ಕಂತಿನ ಹಣ ಬಿಡುಗಡೆ ಮಾಡುವಂತ ಒಂದು ಸಮಾರಂಭ ಕೊಯಂಬತ್ತೂರು ತಮಿಳುನಾಡಿನಲ್ಲಿ ನಿನ್ನೆ ಜರುಗಿತ್ತು. ನಿನ್ನೆ 4 ಗಂಟೆಯಷ್ಟರೊತ್ತಿಗೆ ಈ ಒಂದು ಪಿಎಂ ಕಿಸಾನ್ ಯೋಜನೆಯ 21ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡುವಂತ ಒಂದು ಸಮಾರಂಭದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ರಿಮೋಟ್ ಬಟನ್ ಒತ್ತೋದ್ರ ಮುಖಾಂತರ 9 ಕೋಟಿ ರೈತರ ಖಾತೆಗೆ 18,000 ಕೋಟಿ ರೂಪಾಯಿಯನ್ನ ವರ್ಗಾವಣೆ ಮಾಡಿದ್ರು. ಆ ಒಂದು ಬಿಡುಗಡೆ ಆಗಿರುವಂತ ಹಣ ಎಲ್ಲ ರೈತರ ಖಾತೆಗೆ ಜಮಾ ಆಗಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಇಲ್ಲಿ ಡಿಸ್ಕಷನ್ ಇರುತ್ತೆ. ನೋಡಿ ವೀಕ್ಷಕರೇ, ನನ್ನ ಒಂದು ನಿನ್ನೆ ಅಪ್ಲೋಡ್ ಮಾಡಿರುವಂತ ಒಂದು ವಿಡಿಯೋಗೆ ಬಹಳ ರೈತರ ಕಮೆಂಟ್ ಬಂದಿರೋದು ಏನಪ್ಪಾ ಅಂತಂದ್ರೆ, ನಮ್ಗೆ ಹಣ ಇನ್ನೂ ಜಮಾ ಆಗಿಲ್ಲ, ಅವರ ಒಂದು ಡಿಸ್ಟಿಕ್ ಹೆಸರನ್ನ ಹಾಕಿಬಿಟ್ಟು ಅವರ ಊರ ಹೆಸರನ್ನ ಹಾಕಿಬಿಟ್ಟು ಕಮೆಂಟ್ ಮಾಡಿದ್ದಾರೆ. ಹಣ ಬಂದಿಲ್ಲ, ಜಮಾ ಆಗಿಲ್ಲ ಅನ್ನೋದಕ್ಕೆ ಕಾರಣ ಏನಾದ್ರೂ ಇದೆಯಾ? ಇದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ತಿಳಿಸ್ಕೊಡ್ತೇನೆ. ನಿಮ್ಮ ಒಂದು ಖಾತೆಗೆ ಇನ್ನೂ ಹಣ ವರ್ಗಾವಣೆ ಮಾಡಿದ್ರು ಕೂಡ ಜಮಾ ಯಾಕೆ ಆಗಿಲ್ಲ, ಇದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಲ್ಲಿ ನಿಮಗೆ ಸಣ್ಣ ಪುಟ್ಟ ತಪ್ಪುಗಳು ಇದ್ರೂ ಕೂಡ ಇಲ್ಲಿ ನಿಮ್ಮ ಖಾತೆಗೆ ಹಣ ಜಮಾ ಆಗೋದಿಲ್ಲ. ನಾನು ಇಲ್ಲಿ ಇಂಪಾರ್ಟೆಂಟ್ ಇರೋದನ್ನ ಮಾತ್ರ ನಿಮ್ಗೆ ರೀಸನ್ ಕೊಡ್ತಾ ಇದ್ದೇನೆ. ಇದು ಇರಬಹುದು ಕಾರಣ ಅಂತ ಹೇಳಿ. ವೀಕ್ಷಕರೇ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಚಾನಲ್ಗೆ ಯಾರೆಲ್ಲ ಹೊಸಬರು ಇದ್ರೋ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಅಪ್ಲೋಡ್ ಮಾಡುವ ಉಪಯುಕ್ತ ಮಾಹಿತಿಗಳು ಇದೇ ತರ ನಿರಂತರವಾಗಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ನೋಡಿ ವೀಕ್ಷಕರೇ, ಇವಾಗ ಈ ಹಿಂದ್ಗಡೆ ಕೆಲವೊಂದಿಷ್ಟು ರಾಜ್ಯಗಳಿಗೆ ಅಂದ್ರೆ ಪಂಜಾಬ್, ಉತ್ತರಾಖಂಡ, ಜಮ್ಮು ಕಾಶ್ಮೀರ, ಹಿಮಾಚಲ ಪ್ರದೇಶಕ್ಕೆ ಮುಂಚಿತವಾಗಿ 21ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಲಾಗಿತ್ತು. 42,000 ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಲಾಗಿತ್ತು ಅವರಿಗೆ. ಬಿಡುಗಡೆ ಮಾಡಿರುವಂತ 42,000 ಕೋಟಿ ರೂಪಾಯಿ ಹಣ ಆ ಒಂದು ಪ್ರದೇಶದಲ್ಲಿ ಇರುವಂತ ಮಳೆ ಹಾನಿಯಿಂದ ಒದ್ದಾಡ್ತಾ ಇರುವಂತ ರೈತರ ಖಾತೆಗೆ ಒಟ್ಟಿಗೆ ಜಮಾ ಆಗ್ಲಿಲ್ಲ. ಕಾರಣ ಏನು ಇರ್ಬೋದು ಅಂತ ಹೇಳಿ ನಿಮ್ಗನ್ಸುತ್ತೆ. ಇಲ್ಲಿ ಸರ್ವರ್ ಡೌನ್ ಇರ್ಬೋದು, ಅಥವಾ RBI ಬ್ಯಾಂಕಿನ ಒಂದು ರೂಲ್ಸ್ ಕೂಡ ಇದೆ. ಒಂದು ದಿನಕ್ಕೆ ಇಷ್ಟು ಲಕ್ಷ ಜನರ ಖಾತೆಗೆ ಇಷ್ಟೇ ಹಣವನ್ನ ಬಿಡುಗಡೆ ಮಾಡಬೇಕು ಅನ್ನೋ ಒಂದು ಲಿಮಿಟ್ ಕೂಡ ಇರುತ್ತೆ. ಈ ಕಾರಣ ಆಗಿರ್ಬೋದು, ಅಥವಾ ನಿಮ್ಮ ಬ್ಯಾಂಕ್ ಖಾತೆಯು ಇನ್ಆಕ್ಟಿವ್ ಅಲ್ಲಿ ಇರ್ಬೋದು, ಸರಿನಾ? ಇದು ಇಲ್ಲ ಅಂತಂದ್ರೆ ನಿಮ್ಗೆ ಒಂದೇ ದಿನದಲ್ಲಿ ಹಣ ಜಮಾ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಇದು ಸಣ್ಣ ಪ್ರಮಾಣದ ಹಣ ವರ್ಗಾವಣೆ ವಹಿವಾಟು ಅಲ್ಲ ಇದು. ಅದಕ್ಕಾಗಿ ಬ್ಯಾಂಕಿನ ಒಂದು ರೂಲ್ಸ್ ಏನಪ್ಪಾ ಅಂತಂದ್ರೆ, ಒಂದು ದಿನದಲ್ಲಿ ಲಿಮಿಟೇಷನ್ ಕೊಟ್ಟಿರ್ತಾರೆ. ಇಷ್ಟು ಗ್ರಾಹಕರಿಗೆ ಮಾತ್ರ ಇಷ್ಟೇ ಹಣವನ್ನ ನೀವು ಒಂದು ದಿನಕ್ಕೆ ವರ್ಗಾವಣೆ ಮಾಡಬೇಕು ಅನ್ನೋ ಒಂದು ರೂಲ್ಸ್ ಇರುತ್ತೆ. ನಿನ್ನೆ ಬಂದಿಲ್ಲ ಅಂತಂದ್ರೆ ತಲೆ ಕೆಡಿಸ್ಕೊಳ್ಳುವಂತ ಒಂದು ಅವಶ್ಯಕತೆ ಇಲ್ಲ. ಇವತ್ತು ಬರ್ಬೋದು, ಅಥವಾ ನಾಳೆ ಬರ್ಬೋದು, ನಾಡಿದ್ದು ಬರ್ಬೋದು. ನಾನು ನಿಮ್ಗೆ ಇಲ್ಲಿ ಒಂದು ಮ್ಯಾಕ್ಸಿಮಮ್ ಟೈಮ್ ಕೂಡ ತಿಳಿಸ್ಕೊಡ್ತೇನೆ. ಒಂದು ವಾರದಿಂದ 10 ದಿವಸದವರೆಗೂ ಕೂಡ ನಿಮ್ಮ ಖಾತೆಗೆ ಇಲ್ಲಿ ಹಣ ಜಮಾ ಆಗುವಂತ ಒಂದು ಸಾಧ್ಯತೆ ಇದೆ. ಈ ಒಂದು 10 ದಿನದಲ್ಲಿ ನಿಮ್ಮ ಖಾತೆಗೆ ಪಿಎಂ ಕಿಸಾನ್ ಯೋಜನೆಯ 2,000 ರೂಪಾಯಿ ಹಣ ಜಮಾ ಆಗಿಲ್ಲ ಅಂತಂದ್ರೆ ನೀವು ತಿಳ್ಕೊಬೇಕಾಗತ್ತೆ, ಇಲ್ಲಿ ನಿಮ್ಮ ಖಾತೆಯಲ್ಲಿ ಏನಾದ್ರೂ ಸಮಸ್ಯೆ ಇದೆ, ಫ್ರೂಟ್ ಐಡಿಯಲ್ಲಿ ಏನಾದ್ರೂ ಸಮಸ್ಯೆ ಇದೆ, EKYC ಏನಾದ್ರೂ ಆಗಿಲ್ಲ. ನಿಮ್ಮ ಆಧಾರ್ ಕಾರ್ಡು ಒಂದ್ ವೇಳೆ ಇನ್ಆಕ್ಟಿವ್ ಆಗಿದ್ರು ಕೂಡ ನಿಮ್ಮ ಖಾತೆಗೆ ಹಣ ಬರೋದಿಲ್ಲ. ನಮ್ಮ ಆಧಾರ್ ಕಾರ್ಡ್ ಇನ್ಆಕ್ಟಿವ್ ಯಾಕಾಗತ್ತೆ ಅಂತ ಅನ್ನೋ ಒಂದು ಪ್ರಶ್ನೆ ಇಟ್ಕೋಬೇಡಿ. ಯಾಕೆ ಅಂತಂದ್ರೆ ನಿಮ್ಮ ಆಧಾರ್ ಕಾರ್ಡ್ದಲ್ಲಿ ಮೇಲಿಂದ ಮೇಲೆ ಏನಾದ್ರೂ ರಾಂಗ್ ಕರೆಕ್ಷನ್ಸ್ ಗಳು ನೀವು ಮಾಡ್ತಾ ಇದ್ರೆ ಅವಾಗ ನಿಮ್ಮ ಆಧಾರ್ ಕಾರ್ಡು ಇನ್ಆಕ್ಟಿವ್ ಕ್ಯಾನ್ಸಲ್ ಆಗುವಂತ ಒಂದು ಚಾನ್ಸಸ್ ಇದೆ. ಇಂಥ ಸಿನಾರೀಸ್ ಗಳು ಬಂದಿರ್ತವೆ, ಅದನ್ನ ನೀವು ಚೆಕ್ ಮಾಡ್ಕೊಳ್ಳಿ. ನೀವು ನಿಮ್ಮ EKYC ಎಲ್ಲಾನು ಸರಿಯಾಗಿ ಮಾಡ್ಕೊಂಡಿದ್ರೆ ಪಿಎಂ ಕಿಸಾನ್ ಯೋಜನೆ 21ನೇ ಕಂತಿನ ಹಣ ನಿಮ್ಗೆ ಬರೋದನ್ನ ಸರ್ಕಾರದಿಂದ ಅಲ್ಲ, ಯಾರ ಕಡೆಯಿಂದನೂ ತಪ್ಸಕ ಆಗೋದಿಲ್ಲ. ಎಲ್ಲಾ ಪ್ರೊಸೀಜರ್ ಕರೆಕ್ಟ್ ಇತ್ತಂದ್ರೆ ನಿಮ್ಮ ಖಾತೆಗೆ ಹಣ ಬಂದೇ ಬರುತ್ತೆ, ವೇಟ್ ಮಾಡಿ. ವೀಕ್ಷಕರೇ, ಇಷ್ಟು ಈ ವಿಡಿಯೋದಲ್ಲಿ ಮಾಹಿತಿ ಇರುತ್ತೆ. ಈ ಮಾಹಿತಿ ತಮಗೆ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕಿಸಾನ್.